ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವಿಲ್ಲಿ ಆಲೂಗಡ್ಡೆಯ ಮೊಸರು ಗೊಜ್ಜನ್ನು ಮಾಡಿದ್ದೇನೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದು ಟೇಸ್ಟಿಯಾಗಿ ಬಂದಿದೆ. ಯಾವಾಗಲೂ ಸಾರು ಸಾಂಬಾರು ಮಾಡಿ ಬೋರ್ ಆಗಿದ್ದರೆ ಈ ರೀತಿ ಕೂಡ ಒಂದು ಸತಿ ನಾವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಟಿದ್ದೇನೆ. ಆಲೂಗಡ್ಡೆ ಬೇಯಿಸಲಿಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಆಲೂಗಡ್ಡೆನ ತಗೊಂಡು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇಡೀ ಹಾಕಲಿಲ್ಲ, ಕೆಲವೊಮ್ಮೆ ಒಳಗಡೆ ಎಲ್ಲ ಬೇಯೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡು ಹಾಕಿದರೆ ಚೆನ್ನಾಗಿ ಬೇಯ್ತದೆ. ಮುಚ್ಚಳ ಮುಚ್ಚಿ ನಾನೀಗ ಇದರಲ್ಲಿ 2 ವಿಶಿಲ್ ಬರುವ ತನಕ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೀವು ಸಣ್ಣ ಸಣ್ಣ ಆಲೂಗಡ್ಡೆ ಆದರೆ ಇಡೀ ಕೂಡ ಹಾಕ್ಕೊಳ್ಬೋದು. ಅದೇ ದೊಡ್ಡ ಆಲೂಗಡ್ಡೆ ಸಿಕ್ಕಿದರೆ ಒಳಗಡೆ ಬೇಯೋದಿಲ್ಲ. ಇವಾಗ ನೋಡಿ 2 ವಿಶಿಲ್ ಬರುವ ತನಕ ಇದನ್ನು ಬೇಯಲಿಕ್ಕೆ ಬಿಟ್ಟು ಬಿಡುವ. ಹೀಗೆ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಸಿಟಿ ಬಂದಿದೆ. ಅದೇ ರೀತಿ ಇನ್ನೊಂದು ಸಿಟಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟು ಬಿಡುವ. ಇವಾಗ 2ನೇ ಸಿಟಿ ಬಂತು ನೋಡಿ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಾಗೆ ಬಿಡ್ತಾ ಇದ್ದೇನೆ. ನಂತರ ನಾವು ಅದರ ಸಿಪ್ಪೆ ತೆಗೆಯುವ. ಈಗ ಒಂದು ಬೌಲಿಗೆ ತಗೊಂಡಿದ್ದೇನೆ. ಅದಕ್ಕೆ 1.5 ಕಪ್ಪಷ್ಟು ಮೊಸರನ್ನು ಹಾಕಿದ್ದೇನೆ. 1.5 ಕಪ್ಪಷ್ಟು. ಇದೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಏನಿಲ್ಲ. ನೀವು ಎಷ್ಟು ಮೊಸರು ಗೊಜ್ಜು ಮಾಡ್ತೀರಾ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಇದನ್ನು ಒಂದು ಸತಿ ನಾವು ಈ ರೀತಿ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡಬೇಕು. ಅಂದರೆ ಏನಾದರೂ ಗಂಟೆ ಇದ್ರೆಲ್ಲ ಚೆನ್ನಾಗಾಗೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡೋದು. ನೀವು ಸ್ಪೂನ್ ಸಹಾಯದಿಂದ ಕೂಡ ಮಾಡ್ಬೋದು. ಮಾಡಲೇಬೇಕು ಅಂತ ಸಹ ಏನಿಲ್ಲ, ಮಾಡಿದರೆ ಚೆನ್ನಾಗಾಗ್ತದೆ. ನೋಡಿ ಇಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪ ಇರ್ತದೆ, ಮತ್ತು ಆಲೂಗಡ್ಡೆ ಹಾಕ್ಕೊಂಡ್ಮೇಲೆ ಇನ್ನೂ ದಪ್ಪ ಆಗ್ತದಲ್ಲ, ಅದಕ್ಕೋಸ್ಕರ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ನೀರು ಹಾಕ್ಕೊಳ್ಬೋದು ನೀವು. ಈ ರೀತಿ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೇನೆ. ನೋಡಿ ಈಗ ಇದನ್ನು ಪಕ್ಕಕ್ಕೆ ಇಟ್ಟೋಳೋಣ. ಗ್ಯಾಸ್ ನೋಡಿ ಇದರದ್ದು ಚೆನ್ನಾಗಿ ಇದು ಹೋಗಿದೆ, ಬಿಸಿಯೆಲ್ಲ ತೆಗಿತಾ ಇದ್ದೇನೆ. ಮುಚ್ಚಳ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಒಂದೊಂದೇ ಆಲೂಗಡ್ಡೆಯನ್ನು ತೆಗಿತಾ ಇದ್ದೇನೆ. ತುಂಬ ಸಾಫ್ಟಾಗಿ ಬೆಂದಿದೆ ಇದು. ಇದಕ್ಕೆ ಒಂದೇ ಸೀಟಿ ಸಾಕು ಅಂತ ಅನಿಸ್ತದೆ ನನಗೆ. ನಾನು 2 ಇಟ್ಟದ್ದು ಸ್ವಲ್ಪ ಜಾಸ್ತಿ ಆಯಿತು, ಆದರೆ ಏನು ತೊಂದರೆ ಆಗೋದಿಲ್ಲ. ನಾವು ಹೆಂಗಾದ್ರೂ ಇದನ್ನು ಹುಡಿ ಮಾಡಲಿಕ್ಕೆ ಉಂಟಲ್ಲ, ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು ಸಿಪ್ಪೆ ತೆಗೆದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಒಂದು 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಹಾಕ್ಕೊಂಡ ನಂತರ ಅರ್ಧ ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕ್ತಾಯಿದ್ದೇನೆ. ಕಡಲೆಬೇಳೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು. ಅದು ಹಾಕ್ಕೊಂಡ ನಂತರ 1 ಒಣಮೆಣಸನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬರೀ ಒಗ್ಗರಣೆ ಮಾತ್ರ ಹಾಕ್ಕೊಂಡು ಮೊಸರು, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಇದೇ ಒಗ್ಗರಣೆಗೆ ಹಾಕ್ತಾ ಇರೋದು. ನೀವು ಸಿಂಪಲ್ಲಾಗಿ ಹಾಗೆ ಕೂಡ ಮಾಡ್ಬೋದು. ಇವಾಗ ನೋಡಿ 1 ಹಸಿಮೆಣಸು ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ನಂತರ ಸ್ವಲ್ಪ ಕರಿಬೇವು ಸೊಪ್ಪು. ಜೀರಿಗೆ ಕೂಡ ಅಷ್ಟೇ, ಇಷ್ಟ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಆಲೂಗಡ್ಡೆ ಆಗಿರೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಜೀರಿಗೆ ಎಲ್ಲ ಹಾಕೋದು ಚೆನ್ನಾಗಾಗ್ತದೆ. ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಂಡಿದ್ದೇನೆ. ಇದೆಲ್ಲ ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ನೋಡಿ ಇವಾಗ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇದೇನು ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಾಡಲೇಬೇಕು ಅಂತಿಲ್ಲ. ಈರುಳ್ಳಿ ಮತ್ತು ಟೊಮೆಟೊನ ನೀವು ಡೈರೆಕ್ಟಾಗಿ ಮೊಸರಿಗೆನೆ ಹಾಕ್ಕೊಳ್ಬೋದು. ಈಗ 2 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 2-3 ನಿಮಿಷ ನಾನು ಮಿಕ್ಸ್ ಮಾಡಿದ್ದು. ತುಂಬ ಸಾಫ್ಟ್ ಆಗೋ ತನಕ ಏನು ಇಡಲಿಲ್ಲ ನಾನು ಇದನ್ನು. ಈಗ ನಾವು ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನೋಡಿ ಆಲೂಗಡ್ಡೆಯನ್ನು ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಮೊಸರು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆಲ್ಲ, ಅದಕ್ಕೆ ಈ ಆಲೂಗಡ್ಡೆಯನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ. ತುಂಬ ನೈಸಾಗಿ ಪುಡಿ ಮಾಡೋದು ಬೇಡ, ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಾಗ್ತದೆ. ಮೀಡಿಯಮ್ ಆಗಿ ನಾವು ರೀತಿ ಪುಡಿ ಮಾಡಿದರೆ ಸಾಕು. ಫುಲ್ಲು ನೈಸಾಗಿ ಪುಡಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಇದನ್ನು ಹಾಕ್ಕೊಂಡ ನಂತರ ನಾವು ಏನು ಒಗ್ಗರಣೆ ಮಾಡಿದ್ದೇವಲ್ವ, ನೀರುಳ್ಳಿ ಟೊಮೆಟೊದೆಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡ ನಂತರ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸು ನೀವು ಜಾಸ್ತಿ ಹಾಕ್ಕೊಳ್ಬೋದು ಒಗ್ಗರಣೆಗೆ, ಅಥವಾ ಹಸಿ ಕೂಡ ಹೀಗೆ ಸೇರಿಸ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಮೊಸರು ಗೊಜ್ಜು ರೆಡಿ ಆಗ್ತದೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ರುಚಿಯಾದ ಆಲೂಗಡ್ಡೆಯ ಮೊಸರು ಗೊಜ್ಜು ರೆಡಿಯಾಗಿದೆ.
ಸ್ವಲ್ಪ ಖಾರ ಖಾರ ಮಾಡಿದರೆ ಚೆನ್ನಾಗಿರ್ತದೆ. ನಾನಿಲ್ಲಿ ಸ್ವಲ್ಪ ಖಾರ, ಮೀಡಿಯಮ್ ಖಾರ ಮಾಡಿರೋದು. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.